ಹೊಸ ಇನ್ನೊಂದು ರೀತಿಯಾಗಿದೆ. ಹಳೇದೇ ಇದು, ಹೊಸದಾಗಿ ಈಗ ಶುರುವಾಗಿದೆ. ಇದು ನಗರ ಪ್ರದೇಶಗಳಲ್ಲಿ. ಏನು ನಿಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಾನು ಅದನ್ನೆಲ್ಲ ಸರಿ ಮಾಡಿಸ್ತೀನಿ, ಇದನ್ನ ಹೇಳಿಕೊಂಡು ಈಗ ಮನೆ ಮನೆಗೆ ಓಡಾಡುವಂಥವರ ಸಂಖ್ಯೆ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಅವರೇ ಮಾಡಿರ್ತಾರೆ, ಅವರೇ ಮಾಡಿಸ್ಬಿಟ್ಟು ಅವರೇ ಮಾತನಾಡ್ತಾರೆ. ನಿಮ್ಮ ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ಪೂಜೆ ಮಾಡಿಸ್ತೀನಿ. ಬುಡುಬುಡಿಕೆ ವೇಷಧಾರಿ ವಂಚಕನನ್ನ ಈಗ ಬಂಧಿಸಿದ್ದಾರೆ. ಒಂಟಿ ಮಹಿಳೆಯರಿರುವಂಥ ಮನೆಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಈ ವೆಂಕಟ ರಮಣ ಅಂತೇಳಿ. ಹೆಸರು ಏನು ಚೆನ್ನಾಗಿ ಇಟ್ಕೊಂಡಿದೀಯಪ್ಪ, ದೇವರ ಹೆಸರನ್ನ ಇಟ್ಕೊಂಡ್ಬಿಟ್ಟು ಇಂಥ ಕಿರಾತಕ ಕೆಲಸ ಮಾಡೋದು. ಚಿನ್ನಾಭರಣ ಪೂಜೆ ಮಾಡಿದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಿದ್ರು. ಬಂಗಾರವಿರೋ ಕುಡಿಕೆ ಚೀಲದಲ್ಲಿ ತುಂಬಿ ಖಾಲಿ ಮಡಿಕೆ ಇಟ್ಟು ಪೂಜೆ ಮಾಡ್ತಾ ಇದ್ರು. 2 ದಿನ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಎಸ್ಕೇಪ್ ಆಗ್ತಾ ಇದ್ದಿದ್ದು. ಪ್ರಕರಣ ದಾಖಲಿಸಿಕೊಂಡು ಈಗ ತನಿಖೆ ನಡೆಸಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸರು. 2.5 ಲಕ್ಷ ಮೌಲ್ಯದ 42 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡ್ಕೊಂಡಿದ್ದಾರೆ. ಪಾಪ ಯಾರ್ಯಾರ ಮನೆಯಲ್ಲಿರುವಂಥದ್ದನ್ನು ಕಿತ್ಕೊಂಡು ಹೋಗಿದ್ನೋ ಏನೋ. ನಮ್ಮ ಸೌತ್ ಈಸ್ಟ್ ವಿಭಾಗದಲ್ಲಿ ಬುಡುಬುಡಿಕೆ ವೇಷಧಾರಿ ಶಾಸ್ತ್ರ ಹೇಳೋ ನೆಪದಲ್ಲಿ ಒಂಟಿ ಮಹಿಳೆ ಇರೋ ಮನೆಗೆ ಹೋಗಿ ಗಮನ ಬೇರೆ ಸೆಳೆದು ವಂಚಿಸಿ ಚಿನ್ನಾಭರಣ ದೋಚಿರ್ತಕ್ಕಂಥ ಒಂದು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು 115 ಗ್ರಾಂ ಚಿನ್ನಾಭರಣ ಮತ್ತು 8 ಲಕ್ಷ ರೂಪಾಯಿ ಮೌಲ್ಯ ಆಗಿರ್ತದೆ ಮತ್ತು 2 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿರ್ತವೆ. ಇದೊಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿರ್ತಕ್ಕಂಥದ್ದು. ಈ ಘಟನೆ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಮಾರ್ಚ್ ತಿಂಗಳ 2ನೇ ತಾರೀಕಿನಂದು ಈ ಮನೆಗೆ ಬಂದು ಈ ಶಾಸ್ತ್ರ ಹೇಳೋ ನೆಪದಲ್ಲಿ ಅವರುಗಳಿಗೆ ನಂಬಿಸಿ ಅವರಿಂದ ಒಂದು 100 ಗ್ರಾಂ ಚಿನ್ನಾಭರಣದ ಒಡಗಳ ಒಂದು ಕುಡಿಕೆಯಲ್ಲಿ ಹಾಕಿಸಿ, ಅದಾದ ನಂತರ ಚಾಕಚಕ್ಯತೆಯಿಂದ ಆ ಕುಡಿಕೆಯನ್ನು ಬದಲಿಸಿ ಬೇರೆ ಕುಡಿಕೆಯನ್ನು ಅವರಿಗೆ ಕೊಟ್ಟು ಹೋಗಿ ಮೋಸ ಮಾಡಿರ್ತಕ್ಕಂಥ ಒಂದು ಘಟನೆ. ಈ ರೀತಿಯ ಕೆಲವು ಗ್ಯಾಂಗ್ಗಳು ಇದ್ದಾವೆ. ಅದಕ್ಕೋಸ್ಕರ ಸಾರ್ವಜನಿಕರು ಸ್ವಲ್ಪ ಇಂಥವರ ಬಗ್ಗೆ ಅಲರ್ಟ್ ಇರಬೇಕಾಗ್ತದೆ. ಯಾರಾದರೂ ಅಪರಿಚಿತರನ್ನು ಈ ರೀತಿ ಮನೆಗೆ ಸೇರಿಸ್ಕೊಳ್ತಕ್ಕಂಥದ್ದು ಮತ್ತು ಅವರ ಮುಂದೆ ಒಡವೆಗಳನ್ನು ತಂದಿರ್ತಕ್ಕಂಥದ್ದು ಅಂಥದ್ದನ್ನು ಮಾಡದೇ ಇರೋದು ಒಳ್ಳೆಯದು. ಇದು ಆಗಿದ್ದು ಈಗಾಗಲೇ ಹೇಳಿದಾಗೆ ಮಾರ್ಚ್ ತಿಂಗಳಲ್ಲಿ ಪೊಲೀಸರು ಈತನ ಬಗ್ಗೆ ಪತ್ತೆ ಕಾರ್ಯ ಮಾಡ್ತಾ ಇರುವಾಗ ಅದೇ ರೀತಿಯ ಓರ್ವ ವ್ಯಕ್ತಿ ಈ 10ನೇ ತಾರೀಕು ಜನವರಿಯಂದು ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಕಂಡುಬಂದಾಗ ಆತನನ್ನು ಹಿಡಿದು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಆತ ಈ ಪ್ರಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ. ಜೊತೆಗೆ ಈ ಹಿಂದೆಯೂ ಕೂಡ 2020ರಲ್ಲಿ ಇದೇ ರೀತಿಯ ಒಂದು ಕಳ್ಳತನದ ಪ್ರಕರಣವನ್ನು ಇದೇ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಇದರಲ್ಲಿ ಈಗ ಗೊತ್ತಾಗಿದೆ. ನೋಡಿ, ಅವನು 2020ರಲ್ಲೂ ಇದೇ ರೀತಿಯ ಕೃತ್ಯ ಮಾಡಿದ್ನಂತೆ. ಈಗ ಮತ್ತೆ ಅದೇ ಕೃತ್ಯವನ್ನು ಎಸಗ್ತಾ ಇದ್ದಾನೆ. ಅಂದರೆ ಅವನಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇದು ಹ್ಯಾಬಿಚುವಲ್ ಅಫೆಂಡರ್ ಥರ ಆಗೋಗ್ಬಿಟ್ಟಿದ್ದಾನೆ. ಅವ್ನು ಬಿಡಲ್ಲ. ನೀವು ಅವ್ನು ಒಳಗಡೆಗೆ ಹಾಕ್ತೀರಾ, ಮತ್ತೆ ಆಚೆ ಬರ್ತಾನೆ, ಮತ್ತೆ ಇದನ್ನೇ ಶುರು ಮಾಡ್ಕೊಳ್ತಾನೆ. ಅವನಿಗೇನಾದರೂ ಬೇರೆ ರೀತಿಯಾದಂಥ ಶಿಕ್ಷೆಯನ್ನು ಕೊಡೋದು ಅಥವಾ ಮನಸ್ಸು ಪರಿವರ್ತನೆ ಮಾಡುವಂಥದ್ದು ಸಾಧ್ಯ ಆದರೆ ನೋಡಿ.